ಆನಂದಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ರೈತರು ದಯವಿಟ್ಟು ಕಾಯಿನ ಇಸಕಬೇಡಿ, ಹಾಳಾಗತ್ತೆ. ಮುಟ್ಟಿ ನೋಡಿ ಅಷ್ಟೇ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹರಾಜಿನ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಇಂಟ್ರೆಸ್ಟ್ ಇರುವ ಶ್ರೀನಿವಾಸಪುರದ ನಾಗರಿಕರು ಬಂದು ಪಾಲ್ಗೊಳ್ಳಬಹುದು ಹರಾಜಿನಲ್ಲಿ. ಪ್ರಪಂಚ ಪ್ರಸಿದ್ಧ ಮಾವಿನ ನಗರ ನಮ್ಮ ಶ್ರೀನಿವಾಸಪುರದಲ್ಲಿ ವಿಶೇಷವಾದ ಮಾವಿನ ಹಣ್ಣು ಮಾಯಾ ಮ್ಯಾಂಗೋ ಅಂತ ಪರಿಚಯ ಮಾಡಿಕೊಡ್ತಾ ಇದೀವಿ ರೈತರಿಗೆ. ಎರಡು 2000ದಿಂದ ಎಲ್ಲ ನಮ್ಮ ನಾಗರಿಕರಲ್ಲಿ ವಿನಂತಿ, ಒಂದು ಕಾಯಿ 8,000 ರೂಪಾಯಿ ಒಂದು ಗಿಡ. 8,000 8 10 ಡಿಫ್ರೆನ್ಸ್ ಇದೆ. ಸಿಗಬಾರ್ದು. ಈಗ ಇವತ್ತು ಅದು ಹೊಸದು ಯಾರೋ ಕೆಜಿ ಲಕ್ಷ ಆ ಗಿಡ ಎಷ್ಟಾಗುತ್ತೆ? ಗಿಡ ಅದು 5,000ವರೆಗೂ ಇದೆ. ಇಸ್ರೇಲ್ ಇಂದ ತಗೋಬೇಕಾಗತ್ತೆ. ಆದ್ರೆ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ ಕ್ರಾಫ್ಟಿಂಗ್ ಮಾಡ್ಕೊಳಕ್ಕೆ ಅಂಟುಗಳನ್ನ ವಿತರಣೆ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ವಿ ರೈತರಿಗೆ. ಅಂಟು ಸೆಪ್ಟೆಂಬರ್ ಅಲ್ಲಿ ಕೊಡ್ತೀವಿ ರೈತರಿಗೆ. ಯಾರಾದ್ರೂ ಅಂಟುಗಳು ಬೇಕಂದ್ರೆ ದಯವಿಟ್ಟು ಇಲ್ಲಿ ಬಂದು ಒಂದು ಬುಕ್ ಅಲ್ಲಿ ನಿಮ್ ನೇಮ್ಸ್ ಬರೆಸಿದ್ರೆ, ಮತ್ತೆ ಗಿಡ ಬೇಕಂದ್ರೆ ನಿಮ್ಗೆ ವ್ಯವಸ್ಥೆ ಮಾಡತ್ತೀವಿ ಫ್ಯೂಚರ್ ಅಲ್ಲಿ. ಅದು ಗಿಡ ಬಂದು 5,000ವರೆಗೂ ಇದೆ. ಇಸ್ರೇಲ್ ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಆದ್ರೆ ಅಂಟುಗಳನ್ನ ಈ ಸಾರಿ ಎಲ್ಲ ಕೊರೋನಾ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸರ್. ఓకే యూట్యూబ్లో చూడ ఎందుకు కావాలన్నా మేజ్ ఆగి కొట్టినా వస్తాయా? 1,00,000 ಇದೆ. ಎಲ್ಲ ಸುಳ್ಳು. ಯೂಟ್ಯೂಬ್ ಬಂದಿದೆ, ಯೂಟ್ಯೂಬಲ್ಲಿ ಬಂದಿದೆ. ದಯವಿಟ್ಟು ಯಾರಾದ್ರೂ ಇಲ್ಲಿ ನೇಮ್ಸ್ ಕೊಡ್ತಾರೆ ರೈತರು, ಅಂಟುಗಳಿಗೆ ಹೆಸರುಗಳು ಬರ್ಕೊಳ್ಳಿ. ಅವ್ರಿಗೆ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಮ್ದಿರತ್ತೆ. తీసేయండి కెమెరా ఓపెన్ చేయండి, తీసుకోండి మీరే ಕೆಲಸ ಮಾಡಿ. ಅವ್ರ ಹತ್ರ ಹಣ್ಣು ಕೊಟ್ಬಿಟ್ಟು ನೀವು ಫೋಟೋ ತಗೊಂಡ್ರಿ. ಮತ್ತೆ ಇಸ್ಬಿಡ್ತಾರಪ್ಪ. ಸಮೇತ ನೀವು ಅದರಲ್ಲಿ ఓకే ಇರಿ ಸರ್ శ్రీనివాస్ షెట్లు అంతా తీసేయాలి అక్కడ. కష్టపట్టుకోండి.
గిత్తా కొట్టు నిలిపాడు చెప్పు ఫೇಮಸ್ ನಮಗೆ ಏನು ಹೇಳ್ಕೊಡ್ತೀರಾ ಹರಾಜಲ್ಲಿ ಪಾಲ್ಗೊಳ್ಳೋರು ಬರಬೇಕು. ಯಾರಿದ್ದೀರಾ ಇಲ್ಲಿ ವೇದಿಕೆ ಹತ್ರ ಇಂಟ್ರೆಸ್ಟ್ ಇರೋರು ಪಾಲ್ಗೊಳ್ಳಬಹುದು. ಸ್ಟಾರ್ಟಿಂಗ್ ಪ್ರೈಸ್ 2,000 ಒಂದು ಮಾಯಾ ಹಣ್ಣು 2,000. ಯಾರಾದ್ರೂ 2,000 ಮೇಲೆ ಇದೀರಾ? ಒಂದೇ ಹಣ್ಣು ಇರೋದು ಪ್ರಪಂಚದಲ್ಲೇ ಇವತ್ತು ಇಲ್ಲಿ ಒಂದೇ ಹಣ್ಣು ಇರೋದು ಮಾಯಾ ಹಣ್ಣು. ಯಾರಾದ್ರೂ ಇದ್ದೀರಾ? ಮುಂದೆ ಬನ್ನಿ. ಹೊಸ ಮ್ಯಾಂಗೋನ ಪ್ರಪಂಚಕ್ಕೆ ಪರಿಚಯ ಮಾಡೋಣ. ದಯವಿಟ್ಟು ನಮ್ಮ ಶ್ರೀನಿವಾಸಪುರದಿಂದ ಪರಿಚಯ ಆಗ್ಲಿ. ನಮ್ಮ ವೇದಿಕೆ ಎಂಟರ್ಪ್ರೈಸಸ್ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಅವರು ಹಣ್ಣು ಕೊಡಿ ನೋಡ್ಲಿ. ಇಂಟ್ರೆಸ್ಟ್ ಇರೋರು ಬಂದು ಹರಾಜಲ್ಲಿ ಪಾಲ್ಗೊಳ್ಳಿ. 2,000 ಸ್ಟಾರ್ಟಿಂಗ್ ಪ್ರೈಸ್. 2,000 ಮೇಲೆ ಎಷ್ಟಾದ್ರೂ ನೀವು ತಗೋಬಹುದು. ಸ್ಟಾರ್ಟಿಂಗ್ ಪ್ರೈಸ್ 2,000. ಯಾರಿದ್ದೀರಾ? ಕೈ ಮೇಲೆ ಎತ್ತಿ. ಹರಾಜಲ್ಲಿ ಪಾಲ್ಗೊಳ್ಳೋರು ಕೈ ಮೇಲೆ ಎತ್ತಿ. ಯಾರಿದ್ದೀರಾ? ಯಾರಿದ್ದೀರಾ? ವೇದಿಕೆ ಮೇಲೆ ಯಾರಿದ್ದೀರಾ? ಯಾರಿಗೆ ಇಂಟ್ರೆಸ್ಟ್ ಇದೆ? ನಿಮ್ಗಿದ್ಯಾ? ಕಾರ್ತಿಕ್ ಎಲ್ಲಿದ್ದಾರೆ? ಅವರು ಬರ್ತಾ ಇದ್ದಾರಾ? ಯಾರೋ ನಿಮ್ ಫ್ರೆಂಡಾ? ಒಬ್ರು ತಗೊಳ್ಳಿ. ಮತ್ತೆ ಇನ್ಯಾರಿದ್ದೀರಾ ವೇದಿಕೆ ಮೇಲೆ? ಯಾರಿದ್ದೀರಾ ಸರ್? ನೀವು ಇರೋದು ಒಂದೇ ಕೈಯ ಇಂಟ್ರೆಸ್ಟ್ ಇದೆಯಾ ಸರ್? ನೀವು ಕಟ್ತೀರಮ್ಮ 5,000 ರೂಪಾಯಿ ಕಡಿಮೆ. 5,000 ಮತ್ತೆ ನೋಡಿ ನೋಡೋಣ. ಮಾಯಾ ಮ್ಯಾಂಗೋ ವಿಶೇಷವಾದ ಹಣ್ಣಿದು. ಮಿಯಾಜಾಕಿ ಏನು 3 ಲಕ್ಷ 4 ಲಕ್ಷ ಅಂತಾರೆ ಜಪಾನ್ದು. ಅದಕ್ಕನ್ನ ಒಳ್ಳೆ ಗುಣಮಟ್ಟ ಹೊಂದಿರುವ ಮಾಯಾ ಇದು ನಮ್ಮ ಶ್ರೀನಿವಾಸಪುರದ ಭೂಮಿಯಲ್ಲಿ ಬಂದಿರುವ ಹಣ್ಣಿದು. ದಯವಿಟ್ಟು ನಮ್ಮ ಶ್ರೀನಿವಾಸಪುರದಲ್ಲಿ ಬಂದಿರುವ ಹಣ್ಣಿಗೆ ಒಂದು ಗೌರವ ಕೊಡೋಣ. ಇವತ್ತು ಒಂದು ರೇಟು ಅದ್ರಿಗೆ ಅಂತ ಸೆಟ್ ಮಾಡೋಣ. ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಳ್ಳೋಣ ಮಾಯಾ ಹಣ್ಣನ. ದಯವಿಟ್ಟು ಹರಾಜಿನಲ್ಲಿ ಪಾಲ್ಗೊಳ್ಳಿ. ಒಂದು ರೇಟು ಶ್ರೀನಿವಾಸಪುರದಿಂದ ಸೆಟ್ ಮಾಡೋಣ. ನೀವು ಹುಡುಗರಿದ್ದೀರಾ? ಬನ್ನಿ ಇಲ್ಲಿ ತಗೊಂತೀರಾ? ಯಾರು ನೋಡೋದು ಸರ್? ಒಂದೇ ಇರೋದು ಒಂದೇ. ಮ್ಯಾಂಗೋ ಸರ್, ಇವರು ಮಾಯಾ ಮ್ಯಾಂಗೋ ನಮ್ಮನ್ನ ಹಾಕ್ಬೇಡಿ ಸರ್. ಅದರಲ್ಲಿ ಪ್ರತ್ಯೇಕ ಇದೆ ಹೇಳಪ್ಪ. ಮಾಯಾ ಇದು 2016ರಲ್ಲಿ ಇಂಡಿಯನ್ ಗವರ್ನಮೆಂಟ್ ಇಸ್ರೇಲ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ನಮ್ಮ ಇಂಡಿಯಾದಲ್ಲಿ ಸಕ್ಸಸ್ ಮಾಡಕ್ಕೆ 2016ರಲ್ಲಿ ಬಂತು ನಮ್ಮ ಇಂಡಿಯಾಗೆ. ಈ ಇಸ್ರೇಲ್ ಇಂದ ಈ ಗಿಡ ಆಗ 25ರಿಂದ 35ವರೆಗೂ ಟೆಂಪರೇಚರ್ ಅಲ್ಲಿ ಬೆಳೆಯೋ ಗಿಡ ಇದು. 10 ಅಡಿವರೆಗೂ ಬೆಳೆಯುತ್ತೆ ಈ ಗಿಡ. ಏನು ಮಿಯಾಜಾಕಿ ಅಂತೀರಾ? 3 ಲಕ್ಷ ಅಂತಾರೆ. ಆ 3 ಲಕ್ಷ ಕೊಡ್ತೀವಿ ಜಪಾನ್ದದು. ಇವಾಗ ಇದು ಇಂಡಿಯಾದಲ್ಲೇ, ಅದು ನಮ್ಮ ಶ್ರೀನಿವಾಸಪುರದಲ್ಲಿ ಬೆಳೆಸ್ತಾ ಇರೋ ಗಿಡ. ರೈತರಿಗೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರು ಮ್ಯಾಂಗೋ ತೋತಾಪುರಿ ಏನಂತೀವಿ, ಅದು ಪ್ರತಿಯೊಬ್ಬ ರೈತನು ತೋಟಗಳಲ್ಲಿ ಹಾಕಿದ್ದಾರೆ. ಆದ್ರೆ ಇವತ್ತು 3 ರೂಪಾಯಿ 4 ರೂಪಾಯಿ ಕೆಜಿ ಪ್ರಯೋಜನ ಇಲ್ಲ. ಜ್ಯೂಸ್ಗಂತ ತಗೊಂತಾರೆ. ಏನ್ ಪ್ರಯೋಜನ? 3 ರೂಪಾಯಿ ಕೊಟ್ರೆ ಕೂಲಿ ಬರುತ್ತಾ? ಬರಲ್ಲ. ಹಾಗಾಗಿ ಹೊಸದಾಗಿ ಮಾಯಾ ಮ್ಯಾಂಗೋ ಇಸ್ರೇಲ್ ಇಂದ 2016ರಲ್ಲಿ ಇಂಪೋರ್ಟ್ ಆಗಿದೆ.
ಈಗ ಇದನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ. ಈ ತರ ಹೊಸ ಹಣ್ಣುಗಳು ಬಂದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಸೆಟ್ ಮಾಡಿ ಒಳ್ಳೆ ರೇಟ್ ಹೋದ್ರೆ ಒಂದೊಂದು ಶ್ರೀನಿವಾಸಪುರದಲ್ಲಿ 1 ಕ್ವಿಂಟಾಲ 2 ಕ್ವಿಂಟಾಲ ಬೆಳೆದ್ರೆ ಪ್ರಪಂಚದಲ್ಲಿ ಅದ್ರಿಗೆ ಅಂತ ಒಂದು ಹೆಸರಾಗತ್ತೆ. ಇದು ಮಿಯಾಜಾಕಿ ಅದಕ್ಕನ್ನ ಇನ್ನು ಗುಣಮಟ್ಟ ಆಗಿರ್ಬೋದು. ನೋಡಿ ಕಲರ್ ನೋಡಿರ್ಬೋದು ನೀವು, ರೆಡ್ಡಿಶ್ ಹೆಂಗಿದೆ ಅಂತ. ನೀವು ಯಾವ್ದಾದ್ರು ಹಣ್ಣು ನೋಡಿದೀರಾ? ಈ ತರ ನೋಡಿದಿರೇನ್ ಸರ್? ಈ ಕಲರು ನೋಡಿಲ್ಲ. ಹಾಗಾಗಿ ಅದರದೇ ಅಂತ ವಿಶೇಷತೆಗಳು, ಕಲರ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಮತ್ತೆ ಈ ತರ ಎಲ್ಲ ಇದೆ. ದಯವಿಟ್ಟು ಪಾಲ್ಗೊಳ್ಳೋರು ಬಂದು ಹರಾಜಲ್ಲಿ ಪಾಲ್ಗೊಳ್ಬಹುದು. ನಿಖಿಲ್ ಎಲ್ಲಿಗೆ ತಗೊಂಡ್ ಹೋಗ್ತಾ ಇದೀಯಾ? ಇಲ್ಲಿ ತಗೊಂಡ್ಬಪ್ಪ. ದಯವಿಟ್ಟು ಅದನ್ನ ಪ್ರೆಸ್ ಮಾಡಬೇಡಿ. ಅಲ್ಲಿ ನಮ್ಮ ಪತ್ರಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಪ್ರೆಸ್ ಮಾಡಬೇಡಿ. ದಯವಿಟ್ಟು ಇಲ್ಲಿಗೆ ತಗೊಂಡ್ ಬನ್ನಿ. ನಿಖಿಲ್ ಅವರೇ ದಯವಿಟ್ಟು ನಮ್ಮ ಯುವಕರಲ್ಲಿ ಏನಿದ್ದೀರಾ, ಪ್ರಮೋದ್ ದಯವಿಟ್ಟು ಮ್ಯಾಂಗೋನಲ್ಲಿ ತಗೊಂಡ್ಬಂದು ಇಲ್ಲಿಗೆ ಬನ್ನಿ. ಎಲ್ಲ ಇಲ್ಲಿಗೆ ಬನ್ನಿ. ನೀನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಹರಾಜು. ಎಕ್ಸ್ಪೆಕ್ಟೇಷನ್ಸ್ 2,000 ಸ್ಟಾರ್ಟ್ ಆಗತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ 2 ಲಕ್ಷವರೆಗೂ ರೀಚ್ ಆಗ್ಬೋದು ಅನ್ಕೊಂಡಿದೀವಿ. ದಯವಿಟ್ಟು ಬನ್ನಿ ಇಲ್ಲಿ. ಆಯ್ತಾ? ಪಾರ್ಟಿಸಿಪೆಂಟ್ಸ್ ಬರ್ಬೋದು ಸರ್, ನೀವು ಪಾರ್ಟಿಸಿಪೆಂಟ್ಸ್. ಒಳ್ಳೆ ಪ್ರಚಾರ ಆಯ್ತು ತಂದಿರೋದು. ಎಲ್ಲ ಒಂದು ಬಾಕ್ಸ್ ತಂದು ನೋಡ್ಬಾರ್ದಾ? ಮುಂದಿನ ವರ್ಷ 2 ಬಾಕ್ಸ್ ತರ್ತೀವಿ ಸರ್. ಎಲ್ಲಿ ಯಾರು ಹರಾಜಿಗಿದ್ದಾರೆ ಬರಕ್ಕೆ ಹೇಳಿ. ಎಲ್ಲ ಇದ್ರೆ ಸರ್ ಮಂಜು ಸರ್ ತಿಸ್ಕೊಂಡ ನೀನು ಹಿಂಗಾಗಿ ಹುಷಾರಳ್ಳು. ಹರಾಜ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ವೇದಿಕೆ ಬಳಿ ಬನ್ನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹರಾಜು ಪ್ರಾರಂಭವಾಗುತ್ತದೆ. ಯಾರೋ ಅವಾಗ್ಲೇ ರಾಮರೆಡ್ಡಿ ಅಂತ ಮುಂದೆ ಬಂದಿದ್ರು, ಎಲ್ಲಿದ್ದಾರೆ ಅವ್ರು? ದಯವಿಟ್ಟು ವೇದಿಕೆ ಬಳಿ ಬನ್ನಿ, ಇನ್ನೇನು ಸ್ಟಾರ್ಟ್ ಆಗತ್ತೆ. ಮತ್ತೆ ಕಾರ್ತಿಕ್ ಅಂತ ಹೇಳಿದ್ರಲ್ಲ, ನೀವು ಬನ್ನಿ, ಬೇಗ ಬನ್ನಿ. రెడ్డి తన కలర్ కన్నా వాల్యూ ఎట్లా